ಹಾಯ್ ಫ್ರೆಂಡ್ಸ್, TMD ಟೇಲರಿಂಗ್ ಕ್ಲಾಸ್. ಇವತ್ತೇನಪ್ಪ ಅಂದ್ರೆ ಎದೆ ಸುತ್ತಳದೆ ಬ್ಲೌಸ್. ಇದು ಇವುಗಳ ಪ್ಲೇನ್ ಅಸ್ತರ್ ಜಂಪರ್ ಅಲ್ಲ, ಏನೂ ಇಲ್ಲ. ಇದೇನಪ್ಪ ಅಂದ್ರೆ ಸಾದಾ ಜಂಪರ್. ಸಾದಾ ಅಂದ್ರೆ ಒತ್ತೆ ಟಿಪ್ ಟಾಪ್ ಅಂತಾರಲ್ಲ, ಸಾದಾ ಬ್ಲೌಸ್. ಈಗೇನಪ್ಪ ಫಸ್ಟ್ ನಾವು ಎದೆ ಸುತ್ತಳತೆ ತೊಗೋಬೇಕು. ಎದೆ ಸುತ್ತಳತೆ ತೊಗೊಂಡ್ವಿ ಅಂದ್ರೆ ಈಗ ಎದೆ ಸುತ್ತಳತೆ ತೊಗೊಂಡ ನೋಡೋದು ಫಸ್ಟ್. ಈಗೇನು ಮಾಡಬೇಕು, ಇವ್ರದ್ದು ಎಷ್ಟು ಬಂದೈತಪ್ಪ ಎದೆ ಸುತ್ತಳತೆ ಅಂದ್ರೆ 10 ಇಂಚ್ ಐತಿ. 10 ಇಂಚ್ ಅಂದ್ರೆ ಫಿಟ್ಟಿಂಗ್ ಮಾರ್ಜಿನ 8.5 ಐತಿ. 8.5 ಅಂದ್ರೆ 1.5 ಇಂಚ್ ಎಕ್ಸ್ಟ್ರಾ ಬಟ್ಟೆ ಹೊಲಿಗೆ ಮಾರ್ಜಿನ್ ಆಯ್ತು. 8.5ಗೆ ಫಿಟ್ಟಿಂಗ್ ಆಗೈತಿ. ಇವ್ರದ್ದು 8.5 ಕರೆಕ್ಟ್ ನಾವು ಫಿಟ್ಟಿಂಗ್ ತೊಗೊಂಡು ನಮಗೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ಅಷ್ಟು ತೊಗೊಳ್ಳೋದು. 10 ಐತಿ. ಇದು ನಾವು ಹೆಚ್ಚು ಕಡಿಮೆ ಬೇಕಾದ್ರೆ ಹೆಚ್ಚು ಕಡಿಮೆ ತೊಗೊಳ್ಳೋದು. ನಮ್ಮ ಮೈ ಸುತ್ತಳತೆನ ಹಾಕ್ಕೋಬೇಕು ಅರ್ಬಿ. ಇದು ಒಬ್ಬರು ಅಂದ್ಕೊಂಡು ಒಮ್ಮೆಗೆಲ್ಲನ ಹಾಕಿನೂ ಕಟ್ ಮಾಡಿಬಿಡ್ತೀವಿ. ಕರೆಕ್ಟಾಗಿ ನೀಟಾಗಿ ಚಂದ್ಕೊಂಡಿರ್ತಾವೆ. ಒಂದೊಂದಂದ್ರೆ ಸರಿ ಆಗಲ್ಲ. ಈ ಥರ ಒಮ್ಮೆನ 3 ಜಂಪರ್ನ 3 ಜಂಪರ್ದಾವು 3 ಒಮ್ಮೆನ ಹಾಕಿ ಕಟ್ ಮಾಡತ್ತೀನಿ. ನೀವು ಫ್ರೆಂಡ್ಸ್, ಈಗ ಇವ್ರದ್ದು 10.5 ತೊಗೊಂಡು ಅಂದ್ರೆ ಅಲ್ಲಿ ಅರ್ಬಿ ಕಮ್ಮಿ ಐತೆ. ಅವ್ರದ್ದು ಕಮ್ಮಿ ಇರೋಲ್ಲ. ನಾನು ಏನು ಮಾಡಿ 15 ಇಂಚ್ ಜಾಸ್ತಿ ತೊಗೊಂಡಿದ್ದಕ್ಕೆ 10.5 ಅದು ಮೈ ಸುತ್ತಳತೆ. ಕಟ್ಟಿಂಗ್ ಮಾರ್ಜಿನ 8.5 ಐತಿ. ಫಸ್ಟ್ ಎದೆ ಸುತ್ತಳತೆ ಈ ಥರ ತೊಗೋಬೇಕು. ಈ ಥರ ತೊಗೊಂಡಿವಂದ್ರೆ ಇನ್ನು ನೆಕ್ಸ್ಟ್ ಲೆಂತ್ ನೋಡೋದು. ಜಂಪರ್ದ ಬ್ಲೌಸಿಂದ ಲೆಂತ್ ನೋಡೋದು. ಲೆಂತ್ ಎಷ್ಟೈತಪ್ಪ ಅಂದ್ರೆ ಇವಾಗ ಕರೆಕ್ಟಾಗಿ ಇಡ್ಬೋದು. ಹಿಂಗೆ ನಾವೇನಂತಲ್ಲ ಅರ್ಬಿದ ಮುದ್ದೆಗಿರ್ತೈತಿ. ಹಿಂಗೆ ಕರೆಕ್ಟಾಗಿ ಹಿಂಗೆ ನೀಟಂಗೆ ಜಗ್ಗಿ. ಇದೆಷ್ಟಪ್ಪ 12.5 ಐತಿ. 12.5 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 12.5 ಪ್ಲಸ್ 13.5. 13.5 ಈ ಕಡೆ ಏನು ತೊಗೋಬೇಕಪ್ಪ ನಾವು 2 ಇಂಚ್ ಜಾಸ್ತಿನೇ ತೊಗೋಬೇಕು. 13.5 ಪ್ಲಸ್ 14.5. 14.5 ಮುಂಭಾಗ ಫ್ರಂಟ್ ಭಾಗ. ಇಲ್ಲಿ ಒಂದು ಲೈನ್ ಹಾಕೋದು. ಇದೇನಪ್ಪ ಫ್ರಂಟ್. ಇದೇನೈತಿಲ್ಲ ಬ್ಯಾಕ್. ಇನ್ನು ಹುಕ್ಸ್ ಹಾಕೋದು. ಹಿಂಗೆ ಹುಕ್ಸ್ ಹಾಕೊಂಡು ಈ ಥರ ಕರೆಕ್ಟ್ ಇಟ್ಬೋದು ಬ್ಲೌಸ. ಈ ಥರ ಇಟ್ಕೊಂಡು ಇಲ್ಲಿಂದ ಈ ಶೋಲ್ಡರ್ವರೆಗೆ ನಾವು ಕರೆಕ್ಟಾಗಿ ತಗೋದು. ಇವ್ರದ್ದು ಎಷ್ಟೈತಪ್ಪ ಅಂದ್ರೆ ಇದು ಬ್ಲೌಸನ್ನ ಸರಿ ಮೆಜರ್ಮೆಂಟ್ ಫ್ರೆಂಡ್ಸ 9 ಇಂಚ್ ಐತಿ. 9 ಇಂಚ್ ಒಳಗೆ 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡಿದ್ರೆ ನಮಗೆ ಎಷ್ಟಾಗಬೇಕು ಅಂದ್ರೆ 4.5 ಬರ್ತೈತಿ. 4.5 ಅಂದ್ರೆ ನಾವು 5 ಇಂಚ್ ಇಟ್ಕೋಬೇಕು. ಅಂದ್ರೆ 5 ಇಂಚ್ ಇಟ್ಕೊಂಡು ಅಂದ್ರೆ ಇಲ್ಲಿ ಶೋಲ್ಡರ್ 3, ಆಮೇಲೆ ಕೊಳ್ಳ ಬರ್ತೈತಲ್ಲ ಇದಕ್ಕೆ 2 ಇಂಚ್. 2 ಇಂಚ್ ಅಂದ್ರೆ ಇದಕ್ಕೆ 2 ಇಂಚ್, ಇದಕ್ಕೆ 3 ಇಂಚ್. ಟೋಟಲಾಗಿ 5 ಇಂಚ್ ತೊಗೋಬೇಕು. ಆಮೇಲೆ ಕೊಳ್ಳದ ಮುಂದೆ ಫ್ರಂಟ್ ಭಾಗ ಲೆಂತ್ ಎಷ್ಟೈತಿ ನೋಡಿ. ಕೊಳ್ಳದ ಲೆಂತ್ ಇವರಿಗೆ 6 ಇಂಚ್ ಐತಿ. 6 ಇಂಚ್ ನಾವೇನು ಮಾಡಬೇಕು, ಈ ಕಡೆ ಫ್ರಂಟ್ ಭಾಗ ತೊಗೋಬೇಕು. 6 ಇಲ್ಲೊಂದು ಗೆರೆ ಹಾಕೋ. ಇನ್ನು ಬಗಲ್ ಎಷ್ಟೈತಿ ನೋಡ್ಬೋದು. ಈಗೇನು ಮಾಡ್ಬೇಕ್ರ ಫ್ರೆಂಡ್ಸ್, ಈ ಕಡೆಯಿಂದ ಸ್ಟೇಟನ್ನು ಹಿಂಗೆ ನೋಡೋದು. ಇಲ್ಲೇನು ಇವ್ರು ಹೊಲಿಗೆನ ಕರೆಕ್ಟಾಗಿ ಇದನ್ನು ಮಾಡಿರ್ತಾರಲ್ಲ ಫಿಟ್ಟಿಂಗ, ಅಲ್ಲಿಂದ ಸ್ಟೇಟ ನೋಡೋದು. ಅರ್ಬಿ ಹಿಂಗೆ ಕ್ರಾಸ್ ಮಾಡಿ ತೊಗೊಂಗಿಲ್ಲ, ಹಿಂಗೆ ಸ್ಟೇಟ ತೊಗೋದು. ಎಷ್ಟೈತಪ್ಪ ಅಂದ್ರೆ 5 ಇಂಚ್ ಐತಿ ಇವ್ರು ಬಗಲ್. 5 ಇಂಚ್. ಇಲ್ಲೊಂದು ಸೇರ್ ತೆಗೆದು ಇಲ್ಲಿಂದ ಇಲ್ಲಿ 1 ಇಂಚ್ ತೊಗೋದು.
ಈ ಥರ ಸೇಪ್ ತಗೋದು ಕರೆಕ್ಟ್. ಆಮೇಲೆ ಬ್ಯಾಕ್ ಸೈಡು 5 ಇಂಚ್ ಬಗಲ್ ತಗೋದು. ಇಲ್ಲಿಂದ 1.25 ಇಂಚ್ ತಗೋದು. ಆಮೇಲೆ ಇನ್ನು ಇದನ್ನೇನತ್ತಲ್ಲ ಇಲ್ಲಿ 2.5 ತಗೋದು. ಇಲ್ಲಿ 2 ಇಂಚ್ ತೊಗೊಂಡಿವಲ್ಲ, ಇಲ್ಲಿ ಬಟನ್ ಪಟ್ಟಿ ಆಮೇಲೆ ಕಾಜು ಪಟ್ಟಿ ಹುಕ್ಸ್ ಪಟ್ಟಿ ಅಂತಾರಲ್ಲ, ಇದು ಹಾಕ್ಸಕ್ಕಂತ 1/2 ಇಂಚ್ ಎಕ್ಸ್ಟ್ರಾ ಬೇಕು. 2 ಸೇರಿಸಿ ಏನು ಮಾಡಬೇಕು, 1/2 ಇಂಚ್ ಜಾಸ್ತಿ ತೊಗೊಂಡ ಇದನ್ನು 2.5 ತೊಗೋಬೇಕು. ಇಲ್ಲೇ ಶೇಪ್ ತೊಗೋಬೇಕು. ಇಲ್ಲಿ 1/2 ಇಂಚ್ ಏನತ್ತಲ್ಲ ಬಟನ್ ಪಟ್ಟಿ ಕಾಜು ಪಟ್ಟಿ ಹೋಗತ್ತಿ 1/2 ಇಂಚ್ ಜಾಸ್ತಿ ತೊಗೋಬೇಕು ಇಲ್ಲಿ. ಆಮೇಲೆ ಇನ್ನು ಬ್ಯಾಕ್ ಸೈಡ್ ಕೊಳ್ಳೆ ಸ್ಟೈಕ್ ನೋಡ್ಕೊಬೇಕು. ಈ ಥರ ಇಟ್ಕೊಂಡು ಫ್ರೆಂಡ್ಸ, ಈ ಥರ ನೀಟಾಗಿ ಹಿಂಗೆ ಕರೆಕ್ಟ್ ಇಟ್ಕೊಂಡ ಇದನ್ನೇನು ಮಾಡಬೇಕು, ಹಿಂಗೆ ಸ್ಟ್ರೇಟ್ 8.5 ಇಂಚ್. 8.5 ಅಂದರೆ +9 ತೊಗೋಬೇಕು. 8.5 + 9 1/2 ಇಂಚ್ ಜಾಸ್ತಿ ತೊಗೋಬೇಕು. ಇಲ್ಲೇನೈತಲ್ಲ 2.5 ನಮಗೆ ಎಷ್ಟು ನೆಕ್ ಬೇಕಾಗತ್ತಲ್ಲ ಅಷ್ಟು ನಾವು ತೊಗೋಬೋದು. ನಮಗೆ ಡೀಪ್ ಹೆಂಗೆ ತೊಗೊತೀವಲ್ಲ ಆ ಥರ. ದಪ್ಪಿದ್ರೆ ಜಾಸ್ತಿ ಬರ್ತೈತಿ, ಬಡಕಿದ್ರೆ ಒಂದು ಸ್ವಲ್ಪ ಕಡಿಮೆ ಬರ್ತೈತೆ ಅನ್ನ. ಒಬ್ಬೊಬ್ರು ಡೀಪಾಗಿ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಗೋದು. ಈ ಥರ ಇದು ಮಾಡ್ಕೊಂಡು ಹೀಗೊಂದು ಸೇಪ್ ಕೊಟ್ಬೋದು. ಇದಂತ ಮೆಜರ್ಮೆಂಟ್. ಆಮೇಲಿಂದ ಕ್ರಾಸ್ ಪಟ್ಟಿ ಇಲ್ಲಿಂದ ಇಲ್ಲೇ 3.5 ತಗೋದು. ಇಲ್ಲಿಂದ ಬೆಂದುವಾಗ 2 ಏನಂತ ಈ ಥರ ಸೇಪ್ ಈ ಥರ ಸೇಪ್ ತಗೊಂಡ್ರೆ ಕರೆಕ್ಟ್. ಆದಿತ್ತಂತ ಕಟ್ ಮಾಡ್ಕೊಂಡು ಇನ್ನು ಸ್ಲೀವ್ಸ್ ಇವೇನೈತಿಲ್ಲ ಮುಂದೆ ಕಡೆ ತೆಗ್ದಿದ್ವಿಲ್ಲ ಬಗಲ, ಇವೇನೈತಿಲ್ಲ ಬಟನ್ ಪಟ್ಟಿ ಕಾಜು ಪಟ್ಟಿ ಇದು ಹೋಗ್ಬೇಕು ಬರ್ತಾವೆ ಫ್ರೆಂಡ್ಸ್. ಇದ್ರಾಗ ಏನೈತಿಲ್ಲ ಬೆನ್ ಪಟ್ಟಿ ಕೊಂಡಿರ್ತೈತಿ. ಈ ಬೆನ್ನ ನಮ್ಮ ಭಾಗ ಬೆನ್ ಪಟ್ಟಿ ಹಚ್ಕೋಬೇಕು. ಇದೇನೈತಿಲ್ಲ ಫಸ್ಟ್ ಈ ಕಡೆ ಅಂಚಿ ಕಡೆ ಏನೈತಿಲ್ಲ ಕಾಜು ಪಟ್ಟಿ, ಆಮೇಲೆ ಇದೇನೈತಿಲ್ಲ ಬಟನ್ ಪಟ್ಟಿ. ಇನ್ನು ಸ್ಲೀವ್ಸ್ ಸರಿಯಾಗಿ ನೀಟಾಗಿ ಜೋಡಿಸ್ಕೋಬೇಕು ಫ್ರೆಂಡ್ಸ್. ಅಂದರೆ ಒಮ್ಮೆ ಹಾಕಿ ನಾವು ಒಂದೇ ಕಸ್ಟಮರ್ ಇದ್ದಂದ್ರೆ ಒಂದು 4 3 ಹಾಕಿರಂದ್ರೆ ಚೆಂದ ಬರ್ತಾವೆ ಕಟ್ಟಿಂಗ. ಬ್ಲೌಸ್
ಇಂಚಿನ ಸರಿಯಾಗಿ ಕೂಡುವಲ್ವು. ಒಂದು ಬ್ಲೌಸ್ ತೋರಿಸ್ತೀನಿ ಫ್ರೆಂಡ್ಸ್, ಆಮೇಲೆ ಅವನ್ನೆಲ್ಲ ಕಟ್ ಮಾಡ್ಕೊತೀನಿ. ಇವು ಯಾಕೋ ಇಂಚು ಕಮ್ಮಿ ಬರತ್ತವು, ಇದನ್ನು ತೋರಿಸ್ತೀನಿ ಫಸ್ಟ್ ಟೈಮ್. ಇಲ್ಲಿ ಏನಂತ ಕೈ ಹೊಲಿಗೆ ಮಾರ್ಜಿನ್ ಅಂಥೇಳಿ 1 ಇಂಚ್ ಬಿಟ್ಬೋದು ಫ್ರೆಂಡ್ಸ್. ಈ ಕಡೆ ಕೈ ಹೊಲಿಗೆ ಅಂಥೇಳಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಬಿಟ್ಬೋದು. ಆಮೇಲೆ ಸ್ಲೀವ್ ಲೆಂತ್ ಎಷ್ಟೈತೆ ನೋಡ್ಕೋಬೇಕು. ನಾವು ಸ್ಲೀವ್ ಲೆಂತ್ ಎಷ್ಟೈತೆ ನೋಡ್ಕೋಬೇಕು. ಸ್ಲೀವ್ ಲೆಂತ್ 4 ಐತಿ. 4 ಇದ್ದರೆ ಅರ್ಧ ಇಂಚ್ ನಾವು ಸೇರಿಸ್ಬೇಕು. ಇದಕ್ಕೆ ಸೇರಿಸಿ ಅಂದ್ರೆ 4.5 ಇಲ್ಲಿ ಬಗಲ್ ಏನೈತಲ್ಲ 2.5 ಈ ಥರ ಮಾಡ್ಕೊಂಡು ಸೇಪ್ ತಕೊಂಡು ಈ ಥರ ಮಾಡಿಕೊಂಡು ಇದು ಫ್ರಂಟ್ ಭಾಗ, ಇದು ಬ್ಯಾಕ್ ಸೈಡ. ಆಮೇಲೆ ಇದನ್ನ ಫಸ್ಟ್ ಇನ್ನೇನಿಲ್ಲ ಬ್ಯಾಕ್ ಕಟ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡ್ಕೊಂಡು, ಇಲ್ಲಿ ಶೋಲ್ಡರ್ ಕಟ್ ಮಾಡ್ಕೊಂಡು, ಆಮೇಲೆ ಏನಂತಲೇ ಇಲ್ಲಿ ಈ ಥರ ಮಾಡಿಕೊಂಡು ಇವನು ಎಕ್ಸ್ಟ್ರಾ ಇಷ್ಟ ಅರ್ಧ ಇಂಚು ಜಾಸ್ತಿ ನಾವು ತೊಗೋಬೇಕು. ಇದನ್ನು ಫ್ರಂಟ್ ಭಾಗ ಹಚ್ಚಬೇಕು, ಇವನ್ನಿಷ್ಟ ಮಾರ್ಜಿನ್ ಮಾಡ್ಕೋಬೇಕು. ಇಷ್ಟ ನೋಡಿ ಫ್ರೆಂಡ್ಸ್, ಇದೇನೈತಿಲ್ಲ ಸಾದಾ ಕಟ್ಟಿಂಗ್ಲಿದ್ದ ಬ್ಲೌಸ್ದು ಅಳತಿ ಯಾವ ಥರ ತೊಗೋಬೇಕಂತ ಹೇಳಿಲ್ಲ ಫ್ರೆಂಡ್ಸ. ಬಾಯ್, ಮುಂದಿನ ವಿಡಿಯೋದು ಮತ್ತೆ ಬಾಯ್.